This is Monday mini log and my first mini log. ಇನ್ನು ಮಂಡೇ ಬೇರೆ ಅಲ್ವಾ, ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಫಸ್ಟು ಬಾಗಿಲು ತೊಳ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ಮಾಮೂಲಿ ಮನೆ ಮುಂದ್ಗಡೆಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟು ರಂಗೋಲಿ ಎಲ್ಲ ಬಿಟ್ಕೊಂಡಿದ್ದೆ. ರಂಗೋಲಿ ಎಲ್ಲ ಬಿಟ್ಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಬಾಗಿಲಿಗೆಲ್ಲ ಹೂವು ಇಟ್ಬಿಟ್ಟು ಆಮೇಲೆ ತುಳಸಿ ಮುಂದೆ ಒಂಚೂರು ರಂಗೋಲಿ ಬಿಟ್ಕೊಂಡಿದ್ದೆ. ಸೋಮವಾರ ಬೇರೆ ಅಲ್ವಾ, ಫಸ್ಟ್ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಬಿಡೋಣ, ಆಮೇಲೆ ತಿಂಡಿ ಮಾಡಿದ್ರೆ ಆಯಿತು ಅಂದ್ಕೊಂಡು ಫಸ್ಟ್ ಪೂಜೆನೇ ಮುಗಿಸ್ಕೊಂಡೆ ನಾನು. ನೆಕ್ಸ್ಟು ಇನ್ನೇನು ಅಷ್ಟೊತ್ತು ತನಕ ಆಗಲೇ 8 ಗಂಟೆ ಆಗಿತ್ತೇನೋ ಆಲ್ರೆಡಿ. ಅದಕ್ಕೆ 8 ಗಂಟೆ ಮೇಲ್ಗಡೆ ಇನ್ನೇನು ಪೂಜೆ ಎಲ್ಲ ಮುಗೀತಲ್ವ ಅಂದ್ಕೊಂಡು ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಯಾವುದಾದ್ರೂ ಅಂದ್ಕೊಂಡು ಬೀಟ್ರೂಟ್ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಕ್ಯೂಬ್ಸ್ ಎಲ್ಲ ಇತ್ತಲ್ಲ, ನೆನಪಾಯಿತು ನನಗೂ. ಡೈಲಿ ಕುಡಿತಾ ಇರ್ತೀವಿ ಡೇ ಬೈ ಡೇ ಅಂದ್ಕೊಂಡು ಇನ್ನೇನು ಅದನ್ನೇ ಕುಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಕ್ಯೂಬ್ಸ್ನೆಲ್ಲ ಒಂದು 2 ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಾಟ್ ವಾಟ್ರ್ ಹಾಕಿದ್ರೆ ಬೀಟ್ರೂಟ್ ಜ್ಯೂಸ್ ರೆಡಿ ಆಯಿತು. ಹೆಲ್ದಿ ವೈಸ್ ಸೂಪರಾಗಿರೋ ಜ್ಯೂಸು. ಇನ್ನೇನು ತಿಂಡಿಗೆಲ್ಲ ಏನು ಮಾಡ್ಕೊಳ್ಳೋಣ ಅಂತ ಗೊತ್ತಾಗದಿರೋವಾಗ ಹೊಡೆದಿರದೆ ಪಲಾವು. ನೀನು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಪಲಾವೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ತರಕಾರಿ ಎಲ್ಲ ಹಾಕ್ಕೊಂಡು ನಮ್ಮ ಮನೆಯವರು ಬಟಾಣಿ ಸೀಸನ್ ಅಲ್ವಾ, ಇನ್ನೇನು ಹಸಿ ಬಟಾಣಿ ತಂದಿದ್ರು. ಇನ್ನು ಗ್ರೀನ್ ಪೇಸ್ಟ್ಗೆಲ್ಲ ನಾನು ಒಂಚೂರು ಕೊತ್ತಂಬರಿ, ಒಂಚೂರು ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೆ ಮತ್ತು ಲವಂಗ, ಒಂದು 4 ಏಲಕ್ಕಿ, ಒಂದು ಮರಾಠಿ ಮೊಗ್ಗು, ಒಂದು 2 ಹಾಕಿದ್ದೆ. ಆಮೇಲೆ ನುಣ್ಣಗೆ ಅದನ್ನೆಲ್ಲ ನುಣ್ಣಗೆ ರುಬ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೆನೆಸಿರೋ ಅಕ್ಕಿನೆಲ್ಲನೂ ಹಾಕ್ಬಿಟ್ಟು ಅದರೊಳಗೆ ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ. ನೀರೆಲ್ಲ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಒಂದು 2ರಿಂದ 3 ವಿಷಿಲ್ ಹಾಕಿದ್ರೆ ಪಲಾವ್ ರೆಡಿ ಆಯಿತು. ಇನ್ನೇನು ಸೂಪರಾಗಿ ಆಗಿತ್ತು. ನೆಕ್ಸ್ಟ್ ಇನ್ನೇನು ಸ್ಕೂಲ್ಗೂ ಕಳಿಸ್ಬೇಕಿತ್ತಲ್ಲ ಅಂದ್ಕೊಂಡು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಅವನು ಚಿಂಟುನೂ ಸ್ಕೂಲಿಗೆ ಕಳ್ಸೋಣ ಅಂದ್ಕೊಂಡು ಕಳಿಸ್ಬಂದೆ. ಇನ್ನೇನೋ ಅಯ್ಯೋ ಇವನಿಗೆ ಕೇಳಿ ಬಾಯಿ ಇಳಿಸ್ಕೋಬೇಕು ನಾನಂತೂ. ಇನ್ನೇನು ನೈವೇದ್ಯಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೇ ಇರೋವಾಗ ಸಬ್ಬಕ್ಕಿನ ನೆನೆಸಿಕ್ಕಿದ್ದೆ. ಒಂದು ಅರ್ಧ ಗಂಟೆ ಮುಂಚೆನೇ ಸಬ್ಬಕ್ಕಿ ನೆನೆಸಿಟ್ಟಿದ್ದೆ. ಒಂದು 10 ನಿಮಿಷ ಬೆಂದರೆ ಸಾಕು, ಅದೇನು ನೆನ್ಕೊಂಡಿರುತ್ತಲ್ವ ಸರಿ ಹೋಗುತ್ತೆ. ನಾನು ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೆ, ಅದರ ಅಳತೆಗೇ ಸಕ್ಕರೆ ತೊಗೊಂಡಿದ್ದೀನಿ. ಅದರ ಅಳತೆಗೇ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಹಲಸಿನಕಾಯಿ ಅಂದರೆ ಮೀನ್ಸು ಜಾಸ್ತಿ ಹಣ್ಣಾಗಿರ್ಬಾರ್ದು, ಅದು ಟೇಸ್ಟ್ ಹೋಗ್ಬಿಡುತ್ತೆ. ಇನ್ನು ಹಾಕ್ಕೊತ ಸಕ್ಕರೆ ಕರಗೋವಷ್ಟು ಸಕ್ಕರೆ ಕರಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಕರಗೋಷ್ಟು ಅಷ್ಟೇ ಬೇಯಿಸಿ ಸಾಕು. ಸಬ್ಬಕ್ಕಿ ಎಲ್ಲ ಬೆಂದಿರುತ್ತಲ್ವ, ಅಷ್ಟೊಂದೇನು ಬೇಕಾಗಲ್ಲ. ಇನ್ನು ಫ್ರೇಗ್ರೆನ್ಸ್ ಎಲ್ಲ ಹೋಗಲೇಬಾರ್ದು ಹಲಸು. ಅದಕ್ಕೆ ನಾನು ಜಾಸ್ತಿ ಮೆತ್ತಗಾಗೋವರೆಗೂ ಬೇಯಿಸಲಿಲ್ಲ, ಅದು ಟೇಸ್ಟ್ ಕೊಡೋಲ್ಲ ಅಂದ್ಕೊಂಡು. ಲಾಸ್ಟ್ ಟೈಮ್ ಮಾಡಿದಾಗ್ಲೂ ಜಾಸ್ತಿ ಬೇಯಿಸ್ಬಿಟ್ಟಿದ್ದೆ ಅಂದ್ಕೊಂಡು ಟೇಸ್ಟೇ ಆಗಿರಲಿಲ್ಲ ಅಷ್ಟೊಂದೇನದು. ಅದಕ್ಕೆ ಈ ಸತಿ ಕರೆಕ್ಟಾಗಿ ಬೇಯಿಸೋಣ ಅಂದ್ಕೊಂಡು ಆಮೇಲೆ ಕಸ್ಟರ್ಡ್ ಪೌಡ್ರು ಒಂದು 2ರಿಂದ 3 ಸ್ಪೂನ್ ತೊಗೊಂಡಿದ್ದೆ ನಾನು. ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ. ಅದು ಹಾಲಲ್ಲಿ ಇನ್ನೇನು ಇವನ್ನ 2 ಹಾಕ್ಕೊಂಡ್ಬಿಟ್ಟು ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಎಲ್ಲ ಬೆಂದಿರುತ್ತಲ್ವ ಮುಂಚೆನೇ. ಆಮೇಲೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡ್ರನ್ನ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಬೌಲಲ್ಲಿ. ಅದನ್ನೊಂಚೂರು ಹಾಕ್ಕೊಂಡ್ಬಿಟ್ಟು ತಿಕ್ನೆಸ್ ಬರೋವರೆಗೂ ಬೇಯಿಸ್ಕೊಂಡು ನೆಕ್ಸ್ಟು ಒಂದು ಲೋಡ್ದಷ್ಟು ಚಿಕ್ಕ ಟೀ ಲೋಡ್ದಷ್ಟು ಅಷ್ಟೇ ನಾನು ಹಾಲು ಹಾಕ್ಕೊಂಡಿರೋದು, ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ಮುಂಚೆನೇ ತಿಕ್ಕಾಗಿರುತ್ತಲ್ವ ಅಂದ್ಕೊಂಡು ಜಾಸ್ತಿ ಹಾಕಲಿಲ್ಲ ಅದನ್ನು. ಅದಕ್ಕೆ ಇನ್ನೇನು ತಿಕ್ನೆಸ್ ಬರೋವರೆಗೂ ಒಂಚೂರೇ, ಜಾಸ್ತಿ ಏನಿಲ್ಲ, ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇನೆ. ಅಷ್ಟು ಬೇಯಿಸ್ಕೊಂಡು ಲಾಸ್ಟ್ ಒಂದು ಒಗ್ಗರಣೆಗೆ ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಯಾವುದೂ ಬಳಸಲಿಲ್ಲ. ನಮ್ಮ ಮನೆಯವ್ರಿಗೆ ಅವನ್ನೆಲ್ಲ ಎತ್ತಿ ಇಡ್ತಾರೆ ಅಂದ್ಕೊಂಡು ನಾನು ಬಾದಾಮಿನ ಒಂದೇ ಬಳಸಿದೆ. ಬಾದಾಮಿಲೆಲ್ಲ ಒಗ್ಗರಣೆ ಕೊಟ್ಕೊಂಡ್ರೆ ಮುಗೀತು, ಪಾಯಸ ರೆಡಿ. ಇನ್ನೇನು ನೈವೇದ್ಯ ಮಾಡಿಬಿಟ್ಟು ರೆಡಿಯಾಗಿರೋ ಪಾಯಸನ ಎತ್ಕೊಂಡು ನೈವೇದ್ಯ ಮಾಡಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾವು ನಮ್ಮ ಮನೆಯವರು ಎಲ್ಲನೂ ನೆಕ್ಸ್ಟ್ ಬುಜ್ಜಿನೆಲ್ಲ ಕರ್ಕೊಂಡ್ಬಿಟ್ಟು ಬುಜ್ಜಿನೂ ರೆಡಿ ಮಾಡಿಬಿಟ್ಟು ನಾವು ರೆಡಿ ಆಗ್ತಾಯಿದ್ವಿ. ನಮ್ಮ ಮನೆಯವ್ರನ್ನ ಒಂಚೂರು ಹೂ ಮುಡಿಸು ಬಾ ಅಂತಂದರೆ, ಇದೇ ಫಸ್ಟ್ ವಿಡಿಯೋ ಅಲ್ವಾ ಅದಕ್ಕೆ ಬರ್ತಾಯಿದ್ದೀನಿ, ಇನ್ನು ಕರೆಯೋಕ್ಕೆ ಹೋಗ್ಬೇಡ, ನಾನು ಬರೋದೇ ಇಲ್ಲ ಅಂತ ಹೇಳ್ತವ್ರೆ. ಅದಕ್ಕೆ ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಮಠಕ್ಕೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ ಫಸ್ಟ್ನೇದ್ದು ಅಂದ್ಕೊಂಡು ಮಠಕ್ಕೆ ಹೊರಡ್ತಾ ಇದ್ವಿ. ಇನ್ನೇನು ಜಾತ್ರೆ ಟೈಮ್ ಬೇರೆ ಅಲ್ವಾ, ಜಾತ್ರೆ ಇವತ್ತಿಂದನೇ ಸ್ಟಾರ್ಟು. ದನದ ಜಾತ್ರೆ ಎಲ್ಲ ಮುಗ್ದಿತ್ತು. ಆಗಲೇ ಎಲ್ಲ ದನನೆಲ್ಲ ಕರ್ಕೊಂಡು
ಹೊರಟಿದ್ರು. ಹೋಗೋವಾಗ್ಲೇನೆ ಆಲ್ಮೋಸ್ಟ್ ಅಲ್ಲೆಲ್ಲ ಖಾಲಿ ಖಾಲಿ ಆಗ್ತಾಯಿತ್ತು. ಇನ್ನೆಲ್ಲ ಟೆಂಟ್ ಹೊಡಿಯೋರೆಲ್ಲ ಬಂದಿದ್ರಲ್ವ, ಅವರು ಬಂದಿದ್ದರು ಆಲ್ಮೋಸ್ಟ್ ಆಲು. ಇನ್ನೇನು ಶಿವಕುಮಾರ ಸ್ವಾಮೀಜಿ ಗದ್ಗೆಗೆ ಹೋಗ್ಬಿಟ್ಟು ಅಲ್ಲಿನೂ ಅವಳು ಕೀತ್ಲೇ ನಿಲ್ಲಿಸ್ತಾನೆ ಇಲ್ಲ ಅಲ್ಲೆಲ್ಲನೂ. ಸುಮ್ಮನೆ ಬರೀ ಅವಳು ನೋಡೋದೇ ಆಗೈತೆ, ಏನು ನೋಡ್ಕೊಳಕ್ಕಾಗ್ತಿಲ್ಲ ಏನಿಲ್ಲ. ಯಾರು ಬಂದ್ರೂ ಬರೀ ಇವಳದೇ ಹೇಳ್ತಾರೆ ಅಲ್ಲಿ. ಏನು ಅವಳು ಹುಡ್ಗನ ಅಂದ್ಕೊಂಬಿಟ್ಟವ್ರೆ ಫಸ್ಟ್ ಅವಳನ್ನ. ಇಲ್ಲಮ್ಮ ಹುಡುಗಿ ಅವಳು ಅಂತ ನಾವೇ ಹೇಳಬೇಕು ಫಸ್ಟು. ಆಮೇಲೆ ನೆಕ್ಸ್ಟು ದರ್ಶನ ಎಲ್ಲ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಮ್ಮದು ಒಂದು ಇರಲಿ ಅಂತ ಫೋಟೋನೂ ಹೊಡ್ಕೊಂಡ್ವಿ. ಫೋಟೋ ಹೊಡ್ಕೊಂಡ್ಬಿಟ್ಟು ಬೆಟ್ಟಕ್ಕೆ ಹತ್ತನ ಅಂದ್ಕೊಂಡ್ವಿ. ಬಟ್ ಬಿಸಿಲು ನೋಡ್ಬಿಟ್ಟು ಅಯ್ಯೋ ಬೇಡ ಬಿಡು ಬೆಟ್ಟ ಏನು ಅಂದ್ಕೊಂಡು ಸುಮ್ಮನಾದ್ವಿ. ಯಾಕೋ ಬುಜ್ಜಿ ಬೈಕೆ ಎತ್ತೋಕ್ಕೆ ಬಿಡಲಿಲ್ಲ ಒಂಚೂರು. ಪ್ರಸಾದ ಮಾಡ್ಕೊಂಡು ಹೋಗೋಣ, ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ಲು ಅವಾಗಿಂದನೂ. ಅದಕ್ಕೆ ಅಲ್ಲಿ ಸ್ವಾಮೀಜಿ ಬುದ್ಧಿಯವರು ಸಿಕ್ಕರು ಅಂದ್ಕೊಂಡು ನಮಸ್ಕಾರ ಮಾಡಿಕೊಂಡು ಅವ್ರನ್ನೂ ಇನ್ನೇನು ಊಟಕ್ಕೆ ಹೋಗೋಣ ಅನ್ನೋಷ್ಟರೊಳಗೆ ಅಲ್ಲಿ ನಮ್ಮ ಮನೆಯವ್ರ ಪರಿಚಯದವರೊಬ್ಬರು ಸಿಕ್ಕರು. ಅವ್ರನ್ನೂ ಮಾತಾಡಿಕೊಂಡು ಲಾಸ್ಟಲ್ಲಿ ಊಟಕ್ಕೆ ಹೋದ್ಮೇಲೆ ಅವರು ಮುದ್ದೆ ತಿನ್ನಿಸ್ತೀನಿ ರೂಢಿ ಆಗುತ್ತೆ ಬಾರೆ ಅಂತ ಒಬ್ಬರು ಅಂಕಲ್ ತಮಾಷೆ ಮಾಡ್ತಾಯಿದ್ರು. ಇನ್ನೇನು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.